ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಲರ್ ವ್ಲಾಗ್. ನಾವಿವತ್ತು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಭಾನುವಾರದ ವ್ಲಾಗ್ ಅಲ್ಲಿ ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಬರ್ತ್ಡೇ ಪಾರ್ಟಿ ಇದೆ. ಹಾಗಾಗಿ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ. ನನ್ನ ಚಿಕ್ಕ ಮಗಳು ನನ್ನ ಅಮ್ಮನ ಮನೇಲಿದ್ದಾಳೆ. ಅಲ್ಲಿಂದ ನಾವು ತುಮಕೂರಿಗೆ ಬರ್ತ್ಡೇ ಪಾರ್ಟಿ ಇದೆ, ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಫೈನಲಿ ನಾವು ಹೋಗೋದು ಕಡಬ ಆದಮೇಲೆ ಫೈನಲಿ ಕಡಬ ಬಿಟ್ಟು ನಮ್ಮ ಊರಿಗೆ ಹೋಗೋ ಕುಪ್ಪ ಗೇಟು ಅಂದರೆ CS ಪುರ ಗುಬ್ಬಿ ಟು ಗೋಪಾಲ್ಪುರ ಹೋಗೋ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ನಮ್ಮೂರು ಬಂದು ತವ್ರ ಮನೆ ಗೋಪಾಲ್ಪುರ ಗುಬ್ಬಿ ತಾಲೂಕಿನಲ್ಲಿ ಸಿಗುತ್ತೆ, CS ಪುರ ಹೋಗೋ ರೋಡಲ್ಲಿ. ನೋಡಿ, ಇದು ಬಂದು ಕೊಪ್ಪ ಗೇಟು. ನಾನು ಇಲ್ಲಿಗೆ ಮತ್ತು ಕಾಲೇಜಿಗೆ ಬರಬೇಕಾದ್ರೆ ಇದೇ ಗೇಟಿಗೆ ಬರ್ತಿದ್ದು. ನಮ್ಮ ಮನೆಗೆ ಇದು ಸ್ವಲ್ಪ ನಿಯರು. ಇದು ಸ್ಟ್ರೈಟ್ ರೋಡ್ ಹೋದರೆ ನಮ್ಮ ಮನೆ ಸಿಗುತ್ತೆ. ಬರ್ತಡೇ ಇರೋದು ತುಮಕೂರಿನಲ್ಲಿ ನಮ್ಮ ದೊಡ್ಡಪ್ಪನ ಮಗಳದು. ಅಮ್ಮ ಕೂಡ ಬರ್ತೀವಿ ಮತ್ತು ಅಕ್ಕ ಕೂಡ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಎಲ್ಲರೂ ಕಾರಲ್ಲಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಫ್ರೆಂಡ್ಸ್. ತುಮಕೂರಿನಲ್ಲಿ ಪಾರ್ಟಿ ಇರೋದ್ರಿಂದ ಒಟ್ಟಿಗೆ ಹೋಗೋದು ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ತುಂಬಾ ಖುಷಿ ಹೋಗೋದಕ್ಕೆ ಎಲ್ಲರೂ ಒಟ್ಟಿಗೆ ಹೋದರೆ. ಸುಮ್ಮನೆ ಟೈಮ್ ಪಾಸ್ಗೆ ಒಂಥರ ಖುಷಿ ಅಲ್ವಾ ಎಲ್ಲರೂ ಜೊತೆ ಹೋಗೋದ್ರು. ನಮ್ಮ ಊರು ಬಂದು ಆಲ್ರೆಡಿ ಹೇಳಿದ್ದೀನಿ, ಗೋಪಾಲ್ಪುರ ಅಂತೇಳಿ ಫ್ರೆಂಡ್ಸ್. ತುಮಕೂರಿನಲ್ಲಿ ಪಾರ್ಟಿ ಇದೆ, ಹಾಗಾಗಿ ಮಗಳು ಕೂಡ ಅಲ್ಲೇ ಇದ್ದಾಳೆ. ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ನಾವು ಅಲ್ಲಿಂದ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಅಮ್ಮ ಬರ್ತಾರೋ ಅಪ್ಪ ಬರ್ತಾರೋ ಗೊತ್ತಿಲ್ಲ. ಫೈನಲಿ ಊರಿಗೆ ಬಂದ್ವಿ. ನಮ್ಮ ಊರು ಇದೆ. ಈ ಟರ್ನಿಂಗಲ್ಲಿ ಬಂದರೆ ನಮ್ಮ ಮನೆ. ಸ್ವಲ್ಪ ಇಲ್ಲಿ ಕಾರ್ನ ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ಅಲ್ಲಿ ತಂತಿ ಇದೇನೋ ಇದ್ದಿತ್ತು, ಅದನ್ನು ತಕ್ಕೊಂಡು ಫೈನಲಿ ಇದು ಬಂದು ನಮ್ಮ ಮನೆ. ನೋಡಿ, ಆಲ್ರೆಡಿ ನಮ್ಮ ಮನೆತನ ತೋರಿಸಿದ್ದೀನಿ. ಇವರು ನಮ್ಮ ತಂದೆ ಒಬ್ಬ ರೈತರು. ಸೈಕಲ್ನ ಅಡ್ಡ ನಿಲ್ಲಿಸಿದ್ರು, ತಕ್ಕಂತೀನಿ ಇರಿ ಅಂತ ಹೇಳಿದ್ರು. ನಂತರ ಅಲ್ಲಿ ಮುಂದಕ್ಕೆ ಕಾರ್ನ ಪಾಸ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಿ ಕಾರ್ನ ನಿಲ್ಲಿಸಿ, ನೋಡಿ ನನ್ನ ಮಗಳು ಫೋನು ಅಂತೇಳಿ ತೋರಿಸಿ ನಮ್ಮಮ್ಮ ಕೂಡ ರೆಡಿ ಆಗ್ತಿದ್ದಾರೆ. ಅಮ್ಮ ಒಬ್ಬರೇ ಬರೋದು, ತಂದೆ ಬರಲ್ಲ ಅಂತ ಹೇಳಿದ್ರು. ನೋಡಿ, ನನ್ನ ಮಕ್ಕಳು ಎಲ್ಲ ಹಾಯ್ ಅಂತ ಹೇಳ್ತಿದ್ದಾರೆ. ರೋಹನ ಆಯ್ ಮಾಡು. ಅವ್ರಿಗೆ ಒಂಥರ ಖುಷಿ. ಹಾಯ್ ಮಾಡೋದು ಅಂದರೆ ತುಂಬ ಖುಷಿ. ಅವನು ಬಂದು ನನ್ನ ಚಿಕ್ಕಪ್ಪನ ಮಗ, ಅಂದರೆ ನಮ್ಮ ತಂದೆಯ ತಮ್ಮನ ಮಗ ರೋಹನ್ ಅಂತೇಳಿ. ಅವನು 4 ವರ್ಷದನು. ನನ್ನ ಅಕ್ಕ ಬರ್ತಾರೆ ಅನ್ನಲ್ಲ, ಇವನು ನನ್ನ ಅಕ್ಕನ ಮಗ ವೇದ ಅಂತೇಳಿ. ಇವರು ಬಂದು ಸೊಪ್ಪನಹಳ್ಳಿಯವರು, ಕೊಂಡಜ್ಜಿ ಹತ್ರ, ಅಂದರೆ ತವೇಕೆರೆ ತಾಲೂಕಿನವರು. ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಅಲ್ಲಿಂದ. ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪ ಬರಲ್ಲ, ನನ್ನ ತಮ್ಮ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮ ತಾಯಿ ಒಬ್ಬರೇ ಬರ್ತಿದ್ದಾರೆ. ನೋಡಿ, ಎಲ್ಲ ರೆಡಿಯಾಗಿ ನನ್ನ ಅಕ್ಕನ ಮಗನ ಜೊತೆ. ಅವನು ಅಂದರೆ ಅವರಿಬ್ಬರಿಗೂ ತುಂಬ ಇಷ್ಟ. ನನ್ನ ಮಗಳಿಗೆ ಅಲ್ಲಿ ಬೇರೆ ಉದ್ರೋಗ್ಬಿಟ್ಟಿದೆ ದೊಡ್ಡೊಳಗೆ. ಒಂಥರ ನಕ್ಕಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಲ್ಲ. ನೋಡಿ, ಒಂದು ಫೋಟೋ ಕೂಡ ತೊಗೊಂಡ್ವಿ ಅಲ್ಲಿ ಕಾರ್ನಲ್ಲಿ. ಈ 3 ಜನ ಜೊತೆ ಇದ್ಬಿಟ್ರೆ ಅವರಿಗೆ ಒಂದು ಸ್ವರ್ಗನೇ ಸಿಕ್ತಂಗೆ. ನೋಡಿ, ಫೈನಲಿ ನಮ್ಮ ಊರೊಳಗಡೆ ಬಂದ್ವಿ. ಊರೊಳಗಿಂದ ಪಾಸ್ ಆಗಬೇಕಲ್ಲ. ಸ್ಟಾರ್ಟಿಂಗ್ಗೆ ಸಿಗೋದು ಗೋಪಾಲಕೃಷ್ಣ, ಆಮೇಲೆ ಡೈರಿ, ಆಮೇಲೆ ಪೋಸ್ಟ್ ಆಫೀಸು, ಶಿವಲಿಂಗೇಶ್ವರನ ದೇವಸ್ಥಾನ ಮತ್ತು ಪ್ರಾಥಮಿಕ ಶಾಲೆ. ಇವೆರಡೂ ಒಟ್ಟಿಗೆ ಇರುವಂಥ ಜಾಗ ಫ್ರೆಂಡ್ಸ್. ನಮಗೆ ಒಂಥರ ನಮ್ಮೂರು ಡಿಫ್ರೆನ್ಸ್ ಆಗಿದೆ, ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಫೈನಲಿ ನಾವು ಎಲ್ಲ ಬಂದ್ವಿ, ಪಾರ್ಟಿ ಮುಗಿಸ್ಕೊಂಡ್ವಿ, ಒಂದು ಫೋಟೋ ಕೂಡ ತೆಕ್ಕೊಂಡ್ವಿ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಫುಲ್ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನಂತರ ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋದ್ವಿ ಫ್ರೆಂಡ್ಸ್. ಪಾರ್ಟಿ ನಾವು ಸ್ವಲ್ಪ ಹೊತ್ತು ನಾವು ಫಸ್ಟ್ ಟೈಮ್ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತೇಳಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು, ಎಂಜಾಯ್ ಮಾಡಿ. ಹಾಗಾಗಿ ನಾವೇನು ಇವರು ಬಂದು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಡ್ರೆಸ್ಗಳನ್ನ ತಗೊಂಡು ಅಲ್ಲಿರೋದು. ಈ ವಿಡಿಯೋ ಇಷ್ಟ ಆದರೆ ತಂದೆ ತಾಯಿ ದೊಡ್ಡಮ್ಮ ಇರೋದು ತುಮಕೂರಿನಲ್ಲಿ. ಹಾಗಾಗಿ ಅವರು ಎಲ್ಲರಿಗೂ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ತುಮಕೂರಿನಲ್ಲಿ ಇಟ್ಕೊಂಡಿದ್ರು. ನಂತರ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ನಾವು ಎಸ್ ಮಾಲ್ಗೆ ಜಾಸ್ತಿ ಹೋಗ್ತಿದ್ದು. ನೋಡೋಣ ವಿಶಾಲ್ ಮಾರ್ಟಲ್ಲಿ ಹೇಗಿರುತ್ತೆ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲೇನು ವಿಡಿಯೋ ಮಾಡೋಕ್ಕೆ ಅಲೋ ಕೊಡಲಿಲ್ಲ. ಹಾಗಾಗಿ ಅಲ್ಲಿರೋ 1-2 ಥಿಂಗ್ಸ್ಗಳನ್ನ ತೊಗೊಂಡು ಹೊರಟ್ವಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ. ಕಮೆಂಟ್ಸ್ ತಿಳಿಸಿ. ಥ್ಯಾಂಕ್ ಯು.